ಗಾಂಧಿಯನ್ನು ಕೊಂದವರು RSSನವರು. ಹೀಗಾಗಿ ಗಾಂಧಿ ತತ್ವಕ್ಕೂ RSSಗೂ ತದ್ವಿರುದ್ಧವಾದ ಮನಸ್ಥಿತಿ. ಈ ಗಾಂಧಿ ಕೊಂದವರು RSSನವರು ಅನ್ನೋದೊಂದು ಅಪಖ್ಯಾತಿ ಅಂದಿನಿಂದ ಇಂದಿನವರೆಗೂ ಅಂಟುಬಿಡುತ್ತಲ್ಲ RSSಗೆ ಅಂತ ಹೇಳಿ. ಆರೋಪ ಮಾಡಬಹುದು. ಆರೋಪಕ್ಕೇನು ಆರೋಪ ಮಾಡೋರಿಗೆ ಬಾಯಿ ಇದ್ದರೆ ಸಾಕು. ಅದನ್ನು ಸಾಬೀತು ಮಾಡಬೇಕು ಅಂದರೆ ಅವ್ರ ಹತ್ರನೇ ಇತ್ತು. ಯಾರು ಆರೋಪ ಮಾಡಿದ್ರೋ ಅವ್ರ ಕಡೆ ಸರ್ಕಾರಗಳೇ ಇದ್ವು, ಕಮಿಷನ್ಗಳನ್ನು ರಚನೆ ಮಾಡಿದ್ರು. ಯಾವುದರಲ್ಲೂ ಸಾಬೀತು ಮಾಡೋಕ್ಕಾಗಲಿಲ್ಲ. ಬದಲಾಗಿ ಅವರೇ ಕೂಡ ಈ ಹತ್ಯೆಯಲ್ಲಿ RSS ಪಾತ್ರ ಇಲ್ಲ ಅಂತ ಅವ್ರು ಹೇಳಿದರು. ಇದು ಒಂದು. ಮತ್ತು ಸಂಘ, ಯಾರಿಗೆ ಸಂಘ ಗೊತ್ತಿದೆ, ನಾವು ಪ್ರತಿಯೊಂದು ಕ್ಯಾಂಪ್ನಲ್ಲಿ ಅಥವಾ ಪ್ರತಿನಿತ್ಯದ ಕಾರ್ಯಾಲಯಗಳಲ್ಲಿ ಹೇಳುವಂಥ ಏಕಾತ್ಮತಾ ಸ್ತೋತ್ರ. ಏಕಾತ್ಮತಾ ಸ್ತೋತ್ರದಲ್ಲಿ ಈ ದೇಶಕ್ಕೆ ಯಾರ್ಯಾರು ಕೆಲಸ ಮಾಡಿದ್ರೋ ಪ್ರಾತಿನಿಧಿಕವಾಗಿ ಎಲ್ಲ ಪ್ರಮುಖರ ಹೆಸರುಗಳಿದೆ. ಅದರಲ್ಲಿ ಪ್ರತಿನಿತ್ಯ ನಾನಂತೂ ಗಾಂಧೀಜಿ ಸ್ಮರಣೆ ಅದರಲ್ಲಿ ಮಾಡೇ ಮಾಡ್ತಾಯಿದ್ದೀನಿ. ಹಾಗಾಗಿ ಯಾರು ಆರೋಪ ಮಾಡ್ತಾರೋ ಅವರಿಗೆ ಸಂಘದಲ್ಲಿ ಗಾಂಧೀಜಿಯವ್ರ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಅವ್ರ ಅರಿವಿಲ್ಲ. ಯಾಕೆಂದರೆ ಅವರಿಗೆ ಗಾಂಧೀಜಿ ಸ್ಲೋಗನ್ ಇರ್ಬೋದು, ನಮ್ಮ ಗಾಂಧೀಜಿ ಸ್ಲೋಗನ್ ಅಲ್ಲ. ಗಾಂಧೀಜಿ ಈ ದೇಶಕ್ಕೆ ಕೆಲಸ ಮಾಡಿದಂಥ ಮಹಾಪುರುಷರು.